ಹಾಯ್ ನಮಸ್ಕಾರ, ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜೂನ್ 15ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಆದ ಟಾಪಿಕ್ಗಳಿವೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಅಮೆರಿಕ ಬದ್ಧತೆ ಪ್ರಶ್ನಿಸಿದ ಇರಾನ್, ಅಂತಿಮ ಕರಡು ಸಿದ್ಧಪಡಿಸಿದ ಇರಾನ್. ಅಂದ್ರೆ ಈಗಾಗಲೇ ಅಮೆರಿಕ ಮತ್ತು ಇರಾನ್ ಯುದ್ಧ ನಡೀತಾ ಇದೆ. ಅದರ ಒಪ್ಪಂದಕ್ಕೆ ಅಂತಿಮ ಕರಡನ್ನ ಇರಾನ್ ಈಗಾಗಲೇ ಸಿದ್ಧಪಡಿಸಿದೆ. ಅಮೆರಿಕದೊಂದಿಗೆ ಮಾಡಿಕೊಳ್ಳಲಿರುವ ಒಪ್ಪಂದದ ಅಂತಿಮ ಕರಡನ್ನು ಇರಾನ್ ಸಿದ್ಧಪಡಿಸಿದ್ದಾಗಿ ಹಿರಿಯ ಅಧಿಕಾರಿಯೊಬ್ಬರು ಭಾನುವಾರ ಹೇಳಿದ್ದಾರೆ. ಈ ಕರಡಿನಲ್ಲಿ ಪ್ರಮುಖ ಅಂಶಗಳು ಏನೇನಿದಾವೆ ಅನ್ನೋದನ್ನ ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ. ಇದು ಸ್ವಲ್ಪ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈಗ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಸುದ್ದಿಯಲ್ಲಿರುವ ವಿಷಯ ಇದು. ಒಂದು ವರ್ಷಗಳ ಕಾಲ, ಹೆಚ್ಚು ಕಮ್ಮಿ ಒಂದು ವರ್ಷಗಳ ಕಾಲ ಈಗಾಗ್ಲೇನೆ ಆಯ್ತು ಯುದ್ಧ ಸ್ಟಾರ್ಟ್ ಆಗಿ. ಒಂದು ವರ್ಷ ಆಗಿಲ್ಲ ಅಂದ್ರೂ ಒಂದು ಲೆವೆಲ್ಗೆ ತುಂಬಾನೇ ದಿನನೇ ಆಗಿದೆ. ಅದಕ್ಕಾಗಿ ಇದರ ಒಂದು ಒಪ್ಪಂದದ ಕರಡಿನ ಬಗ್ಗೆ ಒಂದಿಷ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟಾಪಿಕ್ಸ್, ಅಂಶಗಳು ಯಾವ್ಯಾವ ಇದ್ದಾವೆ ಅನ್ನೋದನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಓದಿಟ್ಕೊಳ್ಳಿ, ಬೇಕಾಗ್ಬೋದು. ಭಾರತವು ಈಗ ಕೇವಲ ಗ್ರಾಹಕನಲ್ಲ, ಸಮಸ್ಯೆಗೆ ಪರಿಹಾರ ಒದಗಿಸುವ ರಾಷ್ಟ್ರ. ಭಾರತವು ಇನ್ನು ಮುಂದೆ ಕೇವಲ ಗ್ರಾಹಕನಲ್ಲ, ಜಾಗತಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ರಾಷ್ಟ್ರವಾಗಲಿದೆ ಎಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಜೊತೆಗೆ ಇಲ್ಲಿ ನಡೆದ ಭಾರತ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾವೀನ್ಯತೆ ಹಾಗೂ ತಂತ್ರಜ್ಞಾನದ ಮೂಲಕ ಜಗತ್ತಿನ ಸುಸ್ಥಿರ ಭವಿಷ್ಯಕ್ಕಾಗಿ ಭಾರತವು ಪರಿಹಾರ ಒದಗಿಸಲಿದೆ ಎಂದು ಹೇಳಿದ್ದಾರೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು ನೋಡಿ. ಇದಿಷ್ಟು ಸ್ಟೇಟ್ಮೆಂಟ್ಸ್ ಅನ್ನ ಯಾರ್ಯಾರು ಏನೇನು ಹೇಳಿದ್ರು ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ ಆರ್ಚರಿ ಧೀರಜ್ ಚಿನ್ನ ಡಬಲ್, ರಿಕರ್ವ್ ಮಿಶ್ರ ವಿಭಾಗದಲ್ಲಿ ಮಿಂಚಿದ ಕುಂಕುಮ್. ಭಾರತದ ಧೀರಜ್ ಬೊಮ್ಮದೇವರು ಇಲ್ಲಿ ನಡೆಯುತ್ತಿರುವ ವಿಶ್ವಕಪ್ ಆರ್ಚರಿ ಸ್ಟೇಜ್ 3 ಸ್ಪರ್ಧೆಯಲ್ಲಿ ಚಿನ್ನ ಡಬಲ್ ಸಾಧನೆ ಮಾಡಿದರು. ಇದೇ ಮೊದಲ ಬಾರಿಗೆ ವಿಶ್ವ ಆರ್ಚರಿ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನ ಗೆದ್ದರು. ಅಲ್ಲದೆ ಮಿಶ್ರ ರಿಕರ್ವ್ ತಂಡ ವಿಭಾಗದಲ್ಲಿ 17 ವರ್ಷ ವಯಸ್ಸಿನ ಕುಂಕುಮ್ ಮೊಹದ್ ಅವರೊಂದಿಗೆ ಬಂಗಾರದ ಸಾಧನೆ ಮಾಡಿದರು. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು, ನೋಡಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಇದೇನು ನಿಮ್ಗೆ ಇಂಪಾರ್ಟೆಂಟ್ ಅಂತ ನಾ ಹಾಕಿಲ್ಲ, ಆದ್ರೂ ಒಂದು ಇಂಪಾರ್ಟೆಂಟ್ ಆಗ್ಬೋದು, ನೋಡ್ಕೊಳ್ಳಿ. 18,000 ಮಂದಿಗೆ ಹೃದಯ ಜ್ಯೋತಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಬೆಳಕಾಗಿದ್ದು, ಮೂರು ವರ್ಷಗಳಲ್ಲಿ 18,804 ಮಂದಿಗೆ ತುರ್ತು ಮತ್ತು ಜೀವರಕ್ಷಕ ಚಿಕಿತ್ಸೆ ಒದಗಿಸಲಾಗಿದೆ. ಇದು ಸ್ವಲ್ಪ ಫೋಟೋ ಬ್ಲರ್ ಆಗಿ ಬಂದಿದೆ, ಆದ್ರೆ ನಿಮ್ಗೇನು ಜಾಸ್ತಿ ಇಂಪಾರ್ಟೆಂಟ್ ಆಗಲ್ಲ. ಈ ಹಿಂದೆ ಏನ್ ಕೊಟ್ಟಿದ್ದೀನಿ ಇವಿಷ್ಟು ಓದ್ಕೊಂಡ್ರೆ ಸಾಕಾಗುತ್ತೆ. ಇವಿಷ್ಟು ನಿಮ್ಗೆ ಸುಮಾರು ಇಂಪಾರ್ಟೆಂಟ್ ಆಗುತ್ತೆ. ಈ ಕರಡನ್ನ ಮಾತ್ರ, ಇದರಲ್ಲಿರೋ ಅಂಶವನ್ನ ಸ್ವಲ್ಪ ನೋಡಿಟ್ಕೊಳ್ಳಿ, ಬೇಕಾಗ್ಬೋದು. ಯಾಕಂದ್ರೆ ಇದು ನಿಮ್ಗೆ ಗೊತ್ತಿರೋ ಹಾಗೆ ಟ್ರೆಂಡಿಂಗ್ ನಲ್ಲಿರೋ ವಿಷಯ, ಜಾಗತಿಕ ಮಟ್ಟದಲ್ಲಿ ಇದು ತುಂಬಾನೇ ಸುದ್ದಿಯಲ್ಲಿ ಇರುವಂತಹ ವಿಷಯ ಆಗಿದೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.